ಈ ದೊಡ್ಡವ್ರು ಮಾಡೋ ಶಾಸ್ತ್ರ ಸಂಪ್ರದಾಯ ಒಂಥರ ಚೆನ್ನಾಗಿರುತ್ತೆ. ಮದುವೆ ಆಗ್ತಾರೆ ಅಂತ ಗೊತ್ತಿರುತ್ತೆ, ಆದ್ರೂ ಮದುವೆ ಮಾಡ್ತೀವಿ ಅಂತ ತಾಂಬೂಲ ಬದಲಾಯಿಸ್ಕೊತಾರಲ್ಲ, ಒಂಥರ ಮಜಾ ಇರುತ್ತೆ ಕಣ್ರ. ನಾವ್ ಮಾಡ್ತಿರೋ ಮದ್ವೆನೂ ಚೆನ್ನಾಗಾಗ್ಲಿ, ಎಲ್ಲ ಒಳ್ಳೇದೇ ಆಗ್ಲಿ ಅಂತ ತಾಂಬೂಲನ ಕೊಟ್ಟು ತಗೊಳ್ಳೋದು ಮಾಡ್ತಾರೆ. ಓ, ಸೂಪರ್ ಅದೇ. ಈ ವಿಷಯದ ಬಗ್ಗೆ ನನಗ್ ಗೊತ್ತೇ ಇರ್ಲಿಲ್ಲ. ಗೊತ್ತಾಗ್ಬಿಡ್ಬೇಕಿತ್ತು ನಿನ್ಗೆ, ದೊಡ್ಡ ಮನುಷ್ಯ ನೀನು, ಎಲ್ಲ ಈಗಲೇ ಗೊತ್ತಾಗ್ಬಿಡ್ಬೇಕಿತ್ತು. ಏಯ್, ನೀವು ಒಂದ್ ಟೈಮ್ ಅಂತ ಬರುತ್ತೆ ಕಣ, ಅವಾಗ ಮದುವೆ ಮೂರ್ನಾಲ್ಕು ಜನ ಮಕ್ಳು ಅಂತ ಆಗುತ್ತೆ, ಅವಾಗ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ ಬಿಡು. ಮೈಮ್ ಅವ್ರ ಮನೆಗೆ ಹೋಗಿ ಮದುವೆ ಮಾತುಕತೆನೋ ಮಾಡ್ಕೊಂಡ್ ಬಂದ್ವಿ. ಆದ್ರೆ ಈ ವಿಷಯದ ಬಗ್ಗೆ ನಮಗ್ ಬಿಟ್ಟು ಬೇರೆ ಯಾರಿಗೂ ಹೇಳೇ ಇಲ್ಲ. ಹೇಳೋ ಟೈಮ್ ಬಂದಾಗ ಹೇಳೋಣ ಬಿಡು. ಇವಾಗ ಏನಪ್ಪ, ಮೈಕ್ ಹಾಕೊಂಡು ಅವರೆಲ್ಲ ಅನೌನ್ಸ್ ಮಾಡ್ಕೊಂಡ್ ಬರ್ಬೇಕಾ? ಹೇಳು. ನೀವೇನ್ರು ಅನೌನ್ಸ್ ಮಾಡೋಕೋ, ನನ್ನ ಮಗನ ಮದುವೆ ಅಂತ ನಾನೇ ಇಡೀ ಊರಿಗೆ ದೇವರ ಸಾಕ್ತೀನಿ ಕಣ್ರ. ನಿಮ್ ಮನೆ ಮುಂದೆ ಸಾರಾರೆ ಸಾಕು, ಅದೇಡಿ ಊರಿಗೆ ಕೇಳಿಸುತ್ತೆ. ಆ ಮತ್ತೆ ಬಿಡ್ತೀನ ನಾನು? ಈ ನಟರಾಜ್ ಗತಿ ಏನು ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕು. ಆಲ್ ಇಂಡಿಯಾ ಪರ್ಮಿಟ್ ನಟರಾಜ ಆಲ್ ಇಂಡಿಯಾ ಗಾಡಿ ಓಡಿಸಿದಕ್ಕೆ ಸಾರ್ಥಕ ಆಯ್ತು. ನನ್ ಮಗನಿಗೆ ರಾಜಸ್ಥಾನದಿಂದ ಹೆಣ್ಣು ತಂದಿದ್ದೀನಿ ಗೊತ್ತಾ. ನನ್ನ ಮಗನ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ತಿರುಗಿ ಊರಿನ ಜನ ಎಲ್ಲ ನನ್ನ ಮಗನ್ ದಿಬ್ಳ ಬರೋವಾಗ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ನೋಡ್ತಾ ಸೈಡ್ ನಿಂತಿರ್ಬೇಕು. ಈ ಅಪ್ಪನ್ ನಟ್ಟು ಬೋಲ್ಟ್ ಇನ್ನೂ ಟೈಟ್ ಆಗಿಲ್ಲ ಅಂತ ಅನ್ಸುತ್ತೆ. ಇನ್ನೂ ಒಂದ್ ಚೊಂಬು ಬ್ಯಾಲೆನ್ಸ್ ಇರ್ಬೇಕು. ನಾನು ಎಷ್ಟೇ ಚೆಂಬು ಕುಡಿಲಿ ಸ್ಟಡಿ ಆಗಿರ್ತಿ ಕಣ. ಅದು ಈ ನಟರಾಜನ್ ಕೆಪಾಕಿಟಿ ಗೊತ್ತೇನಾ? ನೋಡ್ರ, ಈಗ ನನಗೆ ಏನೋ ಒಂಥರ ಸಂತೋಷ ಆಗ್ತಾ ಕಣ. ಯಾಕೆ ಗೊತ್ತಾ, ನನ್ನ ಬಗ್ಗೆ ಆಡ್ಕೊಂಡು ಅವ್ರ ಮುಂದೆ ತಮ್ಮ ಮುತ್ತು ಮದ್ವೆನ ಗ್ರ್ಯಾಂಡ್ ಆಗಿ ಮಾಡಿ ನಾನು ಮೀಸ ಮೇಲೆ ಕೈ ಹಾಕ್ತಿರಲ್ಲ, ಅದಕ್ಕೆ ಈಗ ಆಗ್ತಾ ಇರೋ ಸಂತೋಷನ ನಾನು ತಡ್ಕೊಳಕ್ ಆಗ್ತಾ ಇಲ್ಲ ಕಣ್ರು. ಈಗಲೇ ಹೋಗಿ ಇಡೀ ಊರು ತುಂಬಾ ಡಂಗೂರ ಹೊಡೆದು ಬರ್ತೀನಿ ಕಣ. ಮುಖ್ಯವಾಗಿ ಆ ಚಿದಂಬರ ಕಾಚಾಯನಿಗೆ ಈ ಸುದ್ದಿನ ಮುಟ್ಟಿಸ್ಬಿಡ್ತೀನಿ. ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹೌದು, ಈ ಸಿಹಿ ಸುದ್ದಿ ಹೋದ್ರು ಆ ಕಾತ್ಯಾಯನಿಗೂ ಚಿದಂಬರಿಗೂ ಹೋಗಿ ಹೇಳಿ ಬರ್ತೀನಿ. ಅಂಕಲ್ ಪ್ಲೀಸ್ ನಿಂತ್ಕೊಳ್ಳಿ. ನೀವು ಹೋಗಿ ಅವ್ರು ಹೇಳಿದ್ರೆ ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಮುತ್ತು ಅಣ್ಣನ ಮದ್ವೆನ ಹೇಗೆ ಹಾಳು ಮಾಡೋದು ಅಂತ ಈಗಿಂದಾನೆ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೌದು, ಅವ್ರು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದು ಅಂತ ಕೆಲ್ಸಗಳೇ ಅಲ್ವಾ? ನೀನ್ ಅಲ್ಲಿ ಹೋಗಿ ಅವ್ರಿಗೆ ಹೇಳಿ ನಮ್ಗೇನು ಉಪಕಾರ ಮಾಡೋದು ಬೇಡ. ನಿಮ್ ಪಾಡಿ ನಿನ್ ಸುಮ್ಮನೆ ಇದ್ಬಿಡು. ಲವ್, ಎಲ್ರು ಯಾಕೋ ಹೀಗೆ ಎದುರ್ಕೊಳ್ತಾ ಇದ್ದೀರಾ? ಅವ್ರು ಏನೋ ಮಾಡ್ತಾರೆ, ನನ್ನ ತರ ಧೈರ್ಯವಾಗಿ ಕಲೀರೋ. ಅವ್ರು ಏನೋ ಮಾಡ್ಬಿಡ್ತಾರೆ ಅಂತ ಎಷ್ಟು ದಿನ ಅವ್ರಿಗೆ ಎದುರ್ಕೊಂಡು ಮನೇಲಿ ಇರ್ತೀರಾ? ಅಂಕಲ್ ಪ್ಲೀಸ್ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ದು ಇದ್ದೆ ಅವ್ರು ಹೆಚ್ಕೊಂಡ್ಬಿಟ್ಟಿರೋದು. ಟೈಮ್ ಬಂದಾಗ ನಾವು ಅವ್ರಿಗೆ ರಿವರ್ಸ್ ಕೊಡೋದು ಕಲ್ತ್ಕೋಬೇಕು. ಯಾವ ಟೈಮಿಗೆ ಏನಾಗ್ಬೇಕೋ ಅದಾಗುತ್ತೆ. ಮದ್ವೆ ಆದ್ಮೇಲೆ ಹೇಗಿದ್ರು ಅವ್ರಿಗೆ ವಿಷಯ ಗೊತ್ತಾಗುತ್ತಲ್ವಾ, ಅವಾಗ್ಲೇ ಗೊತ್ತಾಗ್ಲಿ. ಅಲ್ಲಿವರೆಗೂ ನೀವ್ ಯಾರಿಗೂ ಹೇಳೋದಕ್ ಹೋಗ್ಬೇಡಿ. ಹೌದು, ಮೇಡಮ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೋಡು, ಮದುವೆ ಆದ್ಮೇಲೆ ಅವ್ರಿಗೆ ವಿಷಯ ಗೊತ್ತಾಗತ್ತೆ. ಅಲ್ಲಿವರೆಗೂ ನೀನ್ ಹೋಗಿ ಎಲ್ಲೋ ಬಾಯ್ ಬಿಡ್ಬೇಡ, ಬಿಟ್ರೆ ನಾನಿರ ನಾಲ್ಕು ಬಿಡ್ಬೇಕಾಗತ್ತೆ. ಏಯ್, ಆಯ್ತು ಬಿಡಪ್ಪ, ನಿಮ್ ದರ್ಬಾರೇ ನಡೀಲಿ. ಮಾಡ್ತೀನಿ. ಆತರ ಇಲ್ಲ, ಖಂಡಿತ ಮಾಡ್ತೀವಿ. ಸರಿ ಆಯ್ತು. ಏನು ಯಾರಿಗೋ ಖಂಡಿತ ಮಾಡ್ತೀನಿ ಅದು ಇದು ಅಂತಿದ್ರಿ, ಯಾರ ಜೊತೆ ಮಾತಾಡ್ತಿದ್ರು? ಅದು ಓನರ್ ಕಾಲ್ ಮಾಡಿದ್ರು ಮೇಡಮ್, ನಾಳೆ ಒಂದು ಡ್ಯೂಟಿ ಇದೆಯಂತೆ, ಮಾಡ್ತೀನಿ ಅಂತ ಕೇಳ್ತಿದ್ರು, ಮಾಡ್ತೀನಿ ಅಂತ ಹೇಳ್ತಿದ್ರು ಅಷ್ಟೇ. ನಿಜವಾಗ್ಲೂ ಓನರ ಅಥವಾ ಅನಿತಾ, ಸುನೀತಾ, ವನಿತಾ, ವಿನೋತಾ, ಕವಿತಾ ಅಂತ ಬೇರೆ ಯಾರಾದ್ರೂ? ಅಯ್ಯೋ ಮೇಡಮ್, ಆತರ ಎಲ್ಲ ಏನೂ ಇಲ್ಲ. ಇನ್ ಲೈಫ್ ಅಲ್ಲಿ ಆತರ ಮಂಚಿನ ಕೆಲಸ ಯಾವತ್ತೂ ಮಾಡಲ್ಲ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಆಹಾ, ಆಗ್ಲೇ ಸಂಜೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು, ಇವಾಗ ಗುಡ್ ಬಾಯ್ ಅಂತಲೇ ಹೇಳ್ತಿದಾರೆ. ಹರಿ, ನೀನ್ ಶುಕ್ರ ದಿವಸ ಶುರು ಕಣ. ಹರಿ ಅವರೇ, ಹಾ ಮೇಡಮ್, ಹೇಳಿ. ನಿಮ್ ಹತ್ರ ನಾನೇನೋ ಹೇಳ್ಬೇಕಿತ್ತು. ಅದಕ್ಕೆ ಕಾಯ್ತಾ ಇದ್ದೀನಿ, ಹೇಳಿ ಮೇಡಮ್, ಬೇಗ ಹೇಳಿ. ಹರಿ ಅವರೇ, ನಿಮಗ್ ಕೇಳಿಸ್ತಿದ್ಯಾ? ನಾನೇನೋ ಹೇಳ್ಬೇಕಿತ್ತು. ಅಯ್ಯೋ, ಅದೇನು ಅಂತ ಹೇಳಿ ಮೇಡಮ್. ಏನ್ ಹೇಳ್ತೀರಾ ಅಂತ ನನ್ಗೆ ಗೊತ್ತು. ನಿಮ್ಗೆ ನನ್ ಮೇಲೆ ಏನ್ ನಿಮ್ ಮೇಲೆ? ಇದೇನಪ್ಪ ಇದು, ಕುಸ್ ಅಂತಿದಾರೆ. ಇನ್ನು ಕೋಪ ಕಡಿಮೆ ಆಗಿದೆಯಾ ಇಲ್ವಾ? ಹರಿ ಅವರೇ, ಹಾ ಮೇಡಮ್, ಹೇಳಿ. ಅದು ಏನಾದ್ರು ಪ್ರಾಬ್ಲಮ್ ಮೇಡಮ್? ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಹಾ, ಐ ಲವ್ ಯು ಅಂತ ಹೇಳ್ತೀರಾ ತಾನೇ? ಎಸ್ ಎಸ್, ಪರವಾಗಿಲ್ಲ, ಹೇಳಿ ಮೇಡಮ್. ಮೈಯವ್ರ ಅಮ್ಮ ಇದಾರಲ್ಲ, ಹಾ. ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ಲ ಮೇಡಮ್, ಅವ್ರ ಬಗ್ಗೆ ಅಷ್ಟಾಗೇನೋ ಗೊತ್ತಿಲ್ಲ. ಆದ್ರೆ ಮೈ ಹುಟ್ಟೋದ್ಮೇಲೆ ಬಿಟ್ಟು ಹೋದ್ರು ಅಂತ ಅಷ್ಟೇ ಗೊತ್ತು. ಹರಿಯವರೇ, ಮೈಯವ್ರಮ್ಮ ಇದೇ ಊರಲ್ಲೇ ಇದಾರೆ. ಇದೇ ಊರಲ್ಲ? ಹೌದು ಹರಿಯವರೇ, ನಾನಿವತ್ತು ಅವ್ರನ್ನ ನೋಡ್ದೆ. ನಾನು ಮೈ ಗಾಡಿಲಿ ಬರ್ಬೇಕಾದ್ರೆ ಅವರು ರಸ್ತೆ ನಡ್ಕೊಂಡು ಹೋಗ್ತಿದ್ರು.
2 ತಿಂಗಳ ಹಿಂದೆ ನಾನು ಆಫೀಸಿಂದ ಬರ್ಬೇಕಾದ್ರೆ ಅವ್ರನ್ನ ನೋಡ್ದೆ. ಆದ್ರೆ ನಾನು ಯಾರಿಗೂ ಹೇಳಿಲ್ಲ. ಇವತ್ತು ಕೂಡ ನಾನು ಅವ್ರನ್ನ ನೋಡ್ದೆ. ನಿಜ ಹೇಳ್ತೀರಾ ಮೇಡಮ್? ಅದು ಮೈ ಅವ್ರ ಅಮ್ಮನೇನಾ? ಹೌದು ಹರಿಯವರೇ, ಅದು ಮೈ ಅವ್ರ ಅಮ್ಮನೇ. ನಾನು ಅವ್ರನ್ನ ಫೋಟೋ ನೋಡಿರೋದು ಚೆನ್ನಾಗಿ ನೆನ್ಪಿದೆ. ನಾನು ಅವ್ರನ್ನ ನೋಡಿದಾಗ ಮೈ ಗಾಡಿಲಿ ಕೂತಿದ್ದ. ಎಲ್ಲಿ ಮೈನು ಅವ್ರನ್ನ ನೋಡ್ಬಿಡ್ತಾನೇನೋ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅಲ್ಲ, ಮೈ ಅವ್ರನ್ನ ನೋಡಿದ್ರೆ ಏನಾಗ್ತಿತ್ತು? ಅದು ಅವ್ರ ಅಮ್ಮನೇ ಅಲ್ವಾ? ಅದು ಹಾಗಲ್ಲ ಹರಿಯವರೇ, ಸ್ವಂತ ಅಮ್ಮ ಮಗನೇ ಆದ್ರೂ ಅವ್ರು ಇದುವರೆಗೂ ಒಬ್ರನ್ನೊಬ್ರು ನೋಡೇ ಇಲ್ಲ. ಮೈ ಮೊದಲನೇ ಬಾರಿ ಅವ್ರ ಅಮ್ಮನ ನೋಡಿದಾಗ ಅವ್ನು ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತಾನೂ ಗೊತ್ತಿಲ್ಲ, ಅಥವಾ ಮೈನೇ ಹೋಗಿ ಅವ್ರ ಅಮ್ಮನ್ ಮಾತಾಡ್ಸಿದಾಗ ಅವ್ರ ಅಮ್ಮನ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ. ನಾನು ಅದಕ್ಕೆ ಸುಮ್ಮನಾದೆ. ಮುಂದೆ ಏನಾದ್ರೂ ತಪ್ಪಾದ್ರೆ ಅದಕ್ಕೆ ಕಾರಣ ನಾನೇ ಆಗ್ಬಿಡ್ತೀನಲ್ವಾ? ನಾವೇನೇ ಮಾಡಿದ್ರು ಯೋಚನೆ ಮಾಡ್ಬೇಕು. ಹರಿಯವರೇ, ಅದು ಮೈ ಅವ್ರ ಅಮ್ಮನೇ ಅಂತ ಕನ್ಫರ್ಮ್ ಸಿಗೋ ತನಕ ಈ ವಿಷಯನ ನಾವು ಯಾರಿಗೂ ಹೇಳೋದ್ ಬೇಡ. ನಾವೇ ಹುಡ್ಕೋಣ. ಅವ್ರು ಇಲ್ಲೇ ಅಲ್ಲೋ ಇರ್ತಾರೆ. ಅದ್ ಸರಿ, ನೀವ್ ಹೇಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತೀರಾ? ನಾನು ಅವ್ರನ್ನ ನೋಡಿದ್ದೀನಿ ಹರಿಯವರೇ, ಅದು ಅವರೇ. ಸರಿ, ಇವಾಗ ನಾನು ಹೇಳಿದಿರಲ್ವಾ, ನಾನು ನೋಡ್ಕೋತೀನಿ ಬಿಡಿ. ಹುಡುಕ್ಲೇಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ಮೈಗೆ ವಿಷಯ ಗೊತ್ತಾಗದೆ ಇರೋ ತರ ನೋಡ್ಕೋಬೇಕು. ಆಯ್ತು. ನೀವು ಅವ್ರನ್ನ ಎಲ್ಲಿ ನೋಡಿದ್ದು ಅಂತ ಹೇಳಿದ್ದು? ಅದು ಸರಿ, ನಾನು ಅವ್ರನ್ನ ಹುಡುಕ್ತೀನಿ. ಹಂಗೆ ನನ್ನ ಫ್ರೆಂಡ್ಸ್ಗೂ ಹೇಳಿ ಹುಡುಕ್ಸ್ತೀನಿ. ಪಾಪ ಮೈ, ಅವ್ರಮ್ಮ ಇಷ್ಟು ಹತ್ರದಲ್ಲಿದ್ರು ಅವನಿಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ತಾಯಿನೇ ನೋಡ್ದೇ ಇರೋ ಜೀವಕ್ಕೆ ತಾಯಿನ ಹುಡುಕೊಡೋ ಕೆಲ್ಸ ಇದೆ ಗೊತ್ತಾ? ಅದು ಪುಣ್ಯದ ಕೆಲ್ಸ. ಆ ಪುಣ್ಯ ಕೆಲಸ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಕಮ್ಮಿ ಆಯ್ತಾ ಮೇಡಮ್? ಕಡಿಮೆ ಆಗೋದಾ? ಇಂಥ ಮಹಾನ್ ಕಾರ್ಯಗಳು ಮುಂದಿನ ಜನ್ಮದಲ್ಲೂ ನಮ್ಗೆ ಒಳ್ಳೆ ಫಲ ಕೊಡುತ್ತೆ. ಮುಂದಿನ ಜನ್ಮ ಹಿಂದಿನ ಜನ್ಮ ಎಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ಈ ಜನ್ಮದ ಪಾಪ ಕ್ಲಿಯರ್ ಆದ್ರೆ ಸಾಕು. ತಾವೇನಂತ ಪಾಪದ ಕೆಲ್ಸ ಮಾಡಿದೀರಾ? ಪಾಪನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಪಶ್ಚಾತ್ತಾಪ ಅಂತೂ ಇದೆ. ಯಾವ ವಿಷಯದಲ್ಲಿ? ನಿಮ್ ವಿಷಯದಲ್ಲಿ. ಅದಕ್ಕೆ ಸಾರಿ. ಸಾರಿನಾ? ಯಾಕೆ? ಅದು ಅನಿತಾ ವಿಚಾರದಲ್ಲಿ ನಾನು ಮಾಡಿದ್ದು ತಪ್ಪು. ಆದ್ರೆ ಆ ಹುಡುಗಿ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾಳೆ ಅಂತ ನಂಗೆ ದೇವರೇ ಗೊತ್ತಿರ್ಲಿಲ್ಲ. ಆದ್ರಿಂದ ನಿಮ್ಗೆ ತುಂಬಾ ಕೋಪ ಬಂದಿರುತ್ತೆ. ನನಗೆ ಯಾಕೆ ಕೋಪ ಬರ್ಬೇಕು? ನೀವ್ ಅವ್ರ ಜೊತೆ ಮಾತಾಡಿದ್ರೆ ನನ್ಗೇನು? ನಾನು ಅವ್ರ ಜೊತೆ ಮಾತಾಡೋದ್ರಿಂದ ನಿಮಗೆ ಕೋಪ ಬರುತ್ತೆ ಅಂತ ನಾನು ಹಾಗೆ ಅನ್ಕೊಂಡೆ ಅಷ್ಟೇ. ಆದ್ರೆ ಆ ಹುಡುಗಿ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಾರಿ. ಹರಿಯವರೇ, ನೀವು ಸಾರಿ ಕೇಳ್ಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅನಿತಾ ಹತ್ರ. ನನ್ನ ಮಾತನ್ನ ಅವಳು ಅಷ್ಟೊಂದು ಸೀರಿಯಸ್ ಆಗಿ ತಗೋತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಮೇಡಮ್. ನಾನು ಹೇಗೆ ತಮಾಷೆಯಾಗಿ ಮಾತಾಡ್ತಿದ್ನೋ ಅವಳು ಹಾಗೆ ತಮಾಷೆಯಾಗಿ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನನ್ನಿಂದ ದೊಡ್ಡ ತಪ್ಪಾಗಿದೆ. ಈ ವಿಚಾರದಿಂದ ಅನಿತಾಗೆ, ನಿಮ್ಗೆ, ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ನೋವಾಗಿದೆ. ಇನ್ಮೇಲೆ ಮತ್ತೆ ಈ ರೀತಿ ತಪ್ಪು ಮಾಡಲ್ಲ ಮೇಡಮ್. ನಿಜವಾಗ್ಲು ಸಾರಿ ಸಾರಿ ಸಾರಿ. ಸರಿ ಬಿಡಿ, ಹಾಗಿದ್ದೇನೋ ಆಗೋಯ್ತು. ಈಗ ಮೈಯವ್ರ ಅಮ್ಮನ ಹುಡ್ಕೋದ್ರ ಬಗ್ಗೆ ಯೋಚನೆ ಮಾಡಿ. ಮೇಡಮ್, ನನಗೆ ಹೇಳಿದಿರಲ್ಲ, ಟೆನ್ಷನ್ ಬಿಟ್ಟಾಕಿ. ಇಡೀ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಯಿಂದ ಹಿಡಿದು ಏರಿಯಾವರೆಗೂ ನನಗೆ ಗೊತ್ತು. 2 ದಿನ ಟೈಮ್ ಕೊಡಿ ಸಾಕು, ನಾನು ಹುಡುಕ್ಸ್ತೀನಿ. ಇವಾಗ ಬನ್ನಿ ಹೋಗೋಣ. ನನ್ ಮಗನ ಮದುವೆ ಆಗಲ್ಲ ಅಂತಿದ್ರಲ್ಲ, ಅವ್ರು ಎಲ್ಲ ಮಾತನ್ನ ಹೇಳಲೇಬೇಕು. ಅವ್ರ ಮದುವೆ ಆಗ್ತಾ ಇದೆ ಅಂತ ಅವ್ರು ನನ್ನ ಮಾತನ್ನ ಕೇಳಲೇಬೇಕು. ನಾನು ಯಾಕೆ ಅವ್ರ ಮಾತು ಕೇಳಿ? ಈ ನಟರಾಜರ ಮಾತು ಅಂದ್ರೆ ಅದೇ ಫೈನಲ್. ಏಯ್ ನಟರಾಜ, ಏನು ಯಾವಾಗ್ಲೂ ಕುಡ್ಕೊಂಡೇ ಇರ್ತೀಯಲ್ಲ? ನಿನ್ ಮಗನಿಗೆ ಹೆಣ್ ಸಿಗ್ಲಿಲ್ಲ ಅಂತ ಯೋಚನೆ? ತಿರ್ಬೋಕೆ ಯಾರು ಹೇಳಿದ್ದೀಗ ನನ್ನ ಮಗನಿಗೆ ಏನ್ ಸಿಕ್ಕಿಲ್ಲ ಅಂತ? ಯಾರು ಯಾಕೋ ಹೇಳ್ಬೇಕು? ಅದು ಇಡೀ ಊರಿಗೆ ಗೊತ್ತಿರೋ ವಿಷಯ ಅಲ್ವಾ? ಅಯ್ಯೋ, ಇದೇ ನಿನ್ ಮಗನ ಮದುವೆ ಆಯ್ತಲ್ಲ, ಯಾವ್ರಿಂದ ಏನ್ ತಂದಿದ್ದ? ಪತ್ತುಯಿಂದ. ಯಾಕೋ? ಅಯ್ಯಲ್ಲಿ ತಿರ್ಬೋಗಿ ಸಗ ಬಂದು ಪಕ್ಕದೂರಿನ ಹೆಣ್ಣು ತಗೊಂಬಂದೇ ಇಷ್ಟು ಮಾತಾಡ್ತಿರ್ಬೇಕಾದ್ರೆ ಇನ್ನು ರಾಜಸ್ಥಾನ ಸಂಬಂಧ ಬೆಳೆಸ್ತಾ ಇರಲ್ಲ ನಾನು. ನೀವು ಎಷ್ಟ ಮಾತಾಡ್ಬೇಕಲ್ಲ ಇತ್ತಿರುವಕ್ಕೆ. ರಾಜಸ್ಥಾನಿಂದ ಯಾರ್ಗೆ? ಇನ್ಯಾರ್ಗೋ ನನ್ನ ಮಗ ಮುತ್ತು ರಾಜನಿಗೆ. ಮುತ್ತು ತರ ಇರೋ ರಾಜಸ್ಥಾನದ ಹುಡುಗಿ ಸಿಕ್ಕಿದ ಕಣಲ್ಲಿ. ಪರವಾಗಿಲ್ಲ ಕಣಯ್ಯ, ಇಷ್ಟು ವರ್ಷ ಕಾದಿದ್ದಕ್ಕೆ ಒಳ್ಳೇದ ಆಯ್ತಲ್ಲ. ಒಳ್ಳೇದಾಗ್ಲಿ ಅಂತ ತಾನೇ ಕಣ ಮದುವೆ ಮಾಡ್ತಿರೋದ. ಕೇಳಿ ಖುಷಿ ಆಯ್ತು ಬಿಡಪ್ಪ. ಆಲ್ ಇಂಡಿಯಾ ಪರ್ಮಿಟ್ ನಟರಾಜ ಆರಿಸ್ಕೊಂಡ್ಮೇಲೆ ಅದನ್ನ ಉಳಿಸ್ಕೊಂಡೆ ಪ್ರಣಯ. ಖುಷಿ ಆಯ್ತಾ? ನೀನೇ ಇಷ್ಟು ಖುಷಿ ಪಡ್ತಿದ್ಯಾ ಅಂದ್ಮೇಲೆ ಇನ್ನು ನನ್ನ ಶತ್ರುಗಳು ಎಷ್ಟು ಖುಷಿ ಪಡ್ತಾ ಇರ್ಬೇಕು. ನಾನು ಹೋಗಿ ಅವ್ರ ಖುಷಿ ನೋಡ್ಬೇಕು. ಏಯ್ ನಟರಾಜ, ಫುಲ್ ಟೈಟ್ ಆಗ್ಬಿಟ್ಟಿದ್ಯಾ? ಆಗ ಈ ನಟರಾಜ ಫುಲ್ ಟೈಟ್ ಆಗಿದ್ರು ಸ್ಟಡಿ ಆಗಿರ್ತಾನೆ. ಬರ್ತೀನಿ ನೀವು ಹೋಟೆಲ್ ಬೆಂಕಿ ಬಿಡೋದನ್ನ ನೋಡಕ್ ಬರ್ತೀನಿ. ಈಗ ರೆಡಿಯಾಗಿರಿ. ಭಾರತಿ, ಬಿಸಿ ಬಿಸಿನೇ ಬಿರಿಯಾನಿ ಬಡ್ಸು.
ಅಯ್ಯಯ್ಯೋ ಯಾಕಪ್ಪ ಇಷ್ಟೊಂದು ನಡ್ಕೋತಿದ್ಯಾ ಹಾಕಿಸ್ಕೋ. ನಿನಗೋಸ್ಕರ ಬಲ್ಲೂರಿಂದ ಗೊರೆ ತರಿಸಿ ಸ್ಪೆಷಲ್ ಆಗಿ ಅಡಿಗೆ ಮಾಡಿಸಿರೋದು. ತಗೊಮ್ಮ ಕಬಾಬ್ ಪಡ್ಸ್. ಯಾಕಪ್ಪ ಇಷ್ಟೊಂದು ನಡ್ಸ್ಕೊತಾ ಇದೀಯಾ? ನಮ್ ಕಾಕ್ಯೇನಿ ಕಬಾಬುನ ರುಚಿಯಾಗಿ ಮಾಡ್ತಾಳೆ. ಹಾಕಿಸ್ಕೋ ಬರ್ತಿ ಹಾಕಮ್ಮ. ಪಡ್ಸಿ. ಯಾಕೆ ಅಂದ್ರೆ ಏನಾಯ್ತು? ಯಾಕೆ ಬೇಡ ಅಂತಿದ್ದೀರಾ? ತಿನ್ನಪ್ಪ ಸಂಕೋಚ ಪಟ್ಕೋಬೇಡ. ಅದು ಅಂಕಲ್, ನನಗೆ ಕಬಾಬ್ ಅಂದ್ರೆ ಆಗಲ್ಲ, ಅದು ತುಂಬಾ ಆಯಿಲ್ ಇರುತ್ತಲ್ವಾ, ಮೈ ಅಲರ್ಜಿ ಆಗುತ್ತೆ. ಡಾಕ್ಟ್ರು ಕೂಡ ತಿನ್ಬೇಡ ಅಂತ ಹೇಳಿದ್ದಾರೆ. ಹೌದಾ ಅಂದ್ರೆ ಹ್ಞೂ ಅತ್ತೆ, ಬರ್ತಿ ಯಾಕತ್ತೆ ಹೇಳಿಲ್ವಾ? ಈ ಬಾತಿ ಅಲ್ಲ ನಿನಗೆ ಗೊತ್ತಿದ್ದು ಯಾಕೆ ಹೇಳಿಲ್ಲ? ಅಡಿಗೆ ಮಾಡ್ತಿದ್ದಾಗ್ಲೇ ಹೇಳಿದ್ರೆ ಅಡಿಂದ್ರೆ ಬೇರೆ ಏನಾದ್ರೂ ಮಾಡಾಕ್ತಿದ್ದೆ. ಯಾಕೆ ಹೇಳಿಲ್ಲ? ಮಸ್ತೋಯ್ತಮ್ಮ. ಬರ್ತಿ ಪ್ಲೀಸ್, ಇಂಥ ವಿಷಯ ಎಲ್ಲ ಮನತ್ರ ಹೇಗೆ? ನಿಂಗೆ ಗೊತ್ತಲ್ವಾ ನಂಗೆ ಹೆಲ್ತ್ ಪ್ರಾಬ್ಲಮ್ ಇರೋದು. ಇದು ತಿಂದ್ರೆ ನಂಗೆ ಆಗಲತ್ತ ಗೊತ್ತಿದ್ರು ಈ ಥರ ಮರಿತಿಯಲ್ಲ, ಪ್ಲೀಸ್ ಇನ್ಮೇಲೆ ಹಾಗೆಲ್ಲ ಮರಿಬೇಡ. ಮಾನವನಾಗುವೆಯ ಎಲ್ಲ ನೀ ದಾನವನಾಗುವೆಯ. ಹಾಯ್ ಚಿದಂಬರ ಕಾತ್ಯಾಯವೇ, ಐಸೆ ನಿಮ್ಗೆ ಇವತ್ತು ನಿಮ್ಮ ಹೊಟ್ಟೆ ಹೊಸ ಗ್ಯಾರಂಟಿ. ಅಯ್ಯೋ ನೀವ್ಯಾಕೆ ಅಷ್ಟೊತ್ತು ಕೇಳ್ಕೊತೀರ ಅವಳ ಹತ್ರ? ಏಯ್ ಗೊತ್ತಿದೆಯೇನೆ ನಿನಗೆ? ಗಂಡನಾದವನಿಗೆ ಏನ್ ತಿಂದ್ರಾಗುತ್ತೆ ಏನ್ ತಿಂದ್ರಾಗಲ್ಲ ಅಂತ ಗೊತ್ತಿರ್ಬೇಕು. ಏನನ್ನ ಮಾತಾಡ್ಸಿರೋದು? ಖರ ಬಡದವ್ರ ಸಲ ನಿಂತಿದ್ಯಲ್ಲ. ಅಯ್ಯೋ ಮರ್ತೋಯ್ತು ಬಿಡಮ್ಮ, ಯಾಕೆ ಹಿಂಗ್ ಆಡ್ತೀಯಾ? ಹೇಗೆ ಮರ್ತೋಗುತ್ತೆ? ಸ್ವಲ್ಪ ಜವಾಬ್ದಾರಿ ಇಲ್ಲ ನನಗೆ. ಸ್ವಲ್ಪ ನೆಮ್ಮದಿಯಾಗಿ ಇರೋಕೆ ಬಿಡೋದವಲ್ಲಮ್ಮ. ನಾನು ಏನಂದೆ ತಲೆ ಮಾಡಿದೆ. ನಾನು ಏನೋ ಮಾಡಿ ಹೊಟ್ಟೆ ಉಸೋಣ ಅಂತ ಎಲ್ಲಿಗೆ ಬಂದ್ರೆ ಏನೋ ಬೇರೆ ನಡೀತಾ ಇದೆ. ಅತ್ತೆ, ನೀವು ಬೇಜಾರು ಮಾಡ್ಕೊಂಬೇಡಿ, ಅವ್ರಿಗೆ ಕೋಪ ಜಾಸ್ತಿ. ನಮ್ಮನೆಲ್ಲ ಹೇಗೆ ಮಾಡ್ತಾಳೆ, ಅಯ್ಯೋ ನಮ್ಮ ಅಮ್ಮನ ಮೇಲೂ ಕೂಗಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಸರಿ ಹೋಗ್ತಾಳೆ. ಏನು ಹೇಳ್ತಿದ್ದೀರ ಹೇಳಿದ್ರೆ? ವೀರ ಜೊತೆನಲ್ಲಿ ಹೇಗೆ ಆಡ್ತಾಳ? ಯಾರ ಜೊತೆನಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ಅವಳಿಗೆ. ಏನ್ ಮಾಡೋಕ್ಕಾಗುತ್ತೆ? ಕೆಲವು ಸಲ ಅಕ್ಕ ಸೊಸೆ ಜಗಳ ಆಡ್ತಾರೆ, ನಾನೇ ಹೋಗಿ ಸಮಾಧಾನ ಮಾಡ್ತೀನಿ. ನಾನೇ ಹೋಗಿ ಅಮ್ಮನ ಹತ್ರನೂ ಸಾರಿ ಕೇಳ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಭಾರತಿ ಹತ್ರನೂ ಹೋಗಿ ಸಾರಿ ಕೇಳ್ತೀನಿ. ಇವ್ಳ ಕೋಪ ನನಗೆ ದಿನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಅತ್ತೆ. ಇಷ್ಟು ಬಲ್ಲ ಅವಳು, ಇವತ್ತವಳು ಬುದ್ಧಿ ಕಲಿಸೇ ಬಿಡಲ್ಲ. ಏ ಪಾರ್ತಿ, ಇಲ್ಲೇ ದೊಡ್ಡ ಸಮಸ್ಯೆ ಆದಾಗಿದೆ. ಇನ್ನು ನಾನೇನು ಇವ್ರ ಹೊಟ್ಟೆ ಉರ್ಸೋದ? ಆಲ್ ಇಸ್ ವೆಲ್. ನಡಿ ರಟ್ರಾಜ, ಆಲ್ ಇಂಡಿಯಾ ಪರ್ಮಿಟ್ ಇದ್ದೇ ಇದೆ. ಇನ್ನೊಂದು ದಿನ ನಿನ್ನ ಕೈ ಹಾಕೊಂಡೇ ಹಾಕೋತಾರೆ. ನೋಡೋಣ ಅವ್ರ ಆಕ್ಟಿಂಗ್ ನೋಡೋಣ. ಅವ್ರ ಆಕ್ಟಿಂಗ್ ನೋಡ್ತಾರೆ ಮೈ ಜುಮ್ ಅನ್ಸುತ್ತೆ. ಮತ್ತೆ ಸುಮ್ಮನೆ ಹೇಳ್ತಾರೆ ಮೈ ಟಟ್ಟ ಸಾಗೋಗಮ್ಮ ಅನ್ನೋರು ಅಂತ. ಏನ್ ನೋಡ್ತಾ ಇದ್ದೀರಾ? ಅಯ್ಯೋ ನಾವು ಭಕ್ತ ಪ್ರಹ್ಲಾದ ಮೂವಿ ನೋಡ್ತೀವಿ, ಸುಮ್ಮನೆ ಹೋಗೇ. ಹಂಗ ಏ ಹರಿಯಾಣ ಎಲ್ಲ ಹೊರಗಡೆ ಹೋಗಿದ್ದಾನೆ. ಆ ನಿನ್ನ ಹರಿ ಕುನ್ನಿಯಲ್ಲ, ನನ್ನ ಆ ಜನ್ಮ ಶತ್ರು ಹರಿಯಲ್ಲಿ. ಏನಣ್ಣ ಇದು, ಹಿರಣ್ಯ ಕಶ್ಯಪು ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ. ಹೋಗೋಣ, ಇದೆಲ್ಲ ಅಪ್ಪ ಅವಾಗ ತುಂಬಾ ಚೆನ್ನಾಗಿ ಮಾಡೋರು. ಅಪ್ಪ, ಹಿರಣ್ಯ ಕಶ್ಯಪದ ಒಂದು ಡೈಲಾಗ್ ಹೊಡಿರಿಯಪ್ಪ. ಅದು ಹಿಂಗ್ ನೋಡ್ಚ ನಾವೇನು ಶುರು ಮಾಡಪ್ಪ. ನಟರಾಜ ಕಶ್ಯಪ ಬ್ರಹ್ಮನ ಮಗ, ಈ ಕರ್ಮ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತರಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಸೋಮಗಟ್ಲೆ ಪೋಟ್ಕೊಳ್ಳೋ ಮಹಾಚೋರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಎಕ್ಕಿರಿತ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಲೋಕಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಮಹಾಪರಾಕ್ರಮಿ. ಈ ಕೊಡೆ ಸೇವುದು ಭೂಮಿ, ಅರೆ ಎತ್ತೊಡೆ ಬೆಚ್ಚುವುದು ಬಾನು, ಕೈ ಎತ್ತೊಡೆ ತಡಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಷಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದ ಮೇಲೆ ಇದೊಂದು ಬದುಕೆ, ಛೇ ಇದೊಂದು ಶಾಲ್ವೇ, ಇದೆಂತ ದುರ್ವಿಧಿ, ಇದೆಂತ ದುರ್ವಿಧಿ. ಏನಯ್ಯ ಇನ್ನೊಂದು ಇಷ್ಟೊಂದೆಲ್ಲ ಕಲೆ ಇದೆ. ನಟರಾಜ, ಈ ನಟರಾಜನಲ್ಲಿ 64 ಕಲೆಗಳು ಆಡಕವಾಗಿದೆ.
ಏನಯ್ಯ ನಿನ್ ಪರಾಕಾಯ ಪ್ರವೇಶ ಇದನ್ನ ನೋಡಿ ಉಗ್ರ ನರಸಿಂಹ ಆಚೆ ಬಂದ್ಬಿಟ್ರೆ ಕಷ್ಟ ಈಗ ನಿನ್ ಕ್ಯಾರೆಕ್ಟರ್ ಆಚೆ ಬಾ. ನನ್ನ ಕಲೆಗೆ ಬೆಲೆ ಇಲ್ಲವೆಂದ ಮೇಲೆ ನಾನೇಕಿರಬೇಕು ಈ ಮನೆಯಲ್ಲಿ? ಛೀ, ಹೊಲಗಿಯರ ಕುನ್ನಿಗಳೇ. ಅಪ್ಪನಲ್ಲೂ ಒಳ್ಳೆ ಟ್ಯಾಲೆಂಟ್ ಇದೆ. ಇದೆ, ಆದ್ರೆ ಎಲ್ಲ ಇದ್ರಲ್ಲೇ ಮುಗಿತಿದೆ. ಕಂಟಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ, ನೀವೆಲ್ರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಕಂಟಿ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏ ಕಂಟಿ, ಯಾಕೋ ಫೋನ್ ಪಿಕ್ ಮಾಡ್ತೀರಾ? ಅದನ್ನ ಕೇಳೋದಕ್ಕೆ ಇಲ್ಲಿವರೆಗೂ ಬರ್ಬೇಕಾ? ವೈಭವಿ, ಇದು ಗ್ಯಾರೇಜ್ ಅಲ್ಲ, ಮನೆ.